ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ನೋಡಿ ಒಂದು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ತುಂಬ ಸಿಂಪಲ್ ಆಗಿರುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಅರ್ಜೆಂಟಲ್ಲಿ ಕೇಳಿದರು, ಸೊ ಬೇಗ ಬೇಕು, ಸಾಯಂಕಾಲ ಒಳಗಡೆ ಹಾಕ್ಕೊಡಿ ಅಂತ ಕೇಳಿದ್ರು. ಸೊ ಆ ಥರ ಕಸ್ಟಮರ್ ಬಂದಾಗ ಈ ಥರ ಡಿಸೈನ್ನ ನೀವು ಆರಾಮಾಗಿ ಒಂದಿನದಲ್ಲಿ ಹಾಕ್ಸ್ಕೊಳ್ಬೋದು. ಬಟ್ ಒಂದಿನದಲ್ಲಿ ಅಂತಲ್ಲ, ಬೇಗನೆ ಆಗುತ್ತೆ. ಈ ಥರ ಒನ್ ಡೇಯಲ್ಲಿ ಒಂದು 4 ಸೀರೆ ಕೂಡ ಕಂಪ್ಲೀಟಾಗಿ ಮುಗಿಸ್ಬೋದು. ಬಟ್ ಅರ್ಜೆಂಟಲ್ಲಿ ಬಂದ ಡಿಸೈನ್ ಹುಡುಕಬೇಕಾಗುತ್ತಲ್ಲ, ಈ ಡಿಸೈನ್ ಆರಾಮಾಗಿ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅವರು ಕೂಡ ಮಣಿ ಬೇಡ ನಮಗೆ, ಸೊ ಥ್ರೆಡ್ ವರ್ಕಲ್ಲೇ ಇರಲಿ, ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಸ್ಯಾರಿಯಲ್ಲಿ ಇರುವಂಥ ಕಲರ್ ದಾರ ನಾನು 8-7 ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು ನೋಡಿ, ರೆಗ್ಯುಲರ್ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ 8 ತೊಗೊಂಡಿದ್ದೀನಿ. ಸೊ 9-10 ಆದರೂ ಕೂಡ ನಡೆಯುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ನಿಮಗೇನಾದರೂ ಫಾಸ್ಟ್ ವರ್ಕ್ ಮಾಡೋಕ್ಕಿದ್ರೆ ಆರಾಮಾಗಿ ಒಂದಿನದಲ್ಲಿ 4 ಸೀರೆ ಕೂಡ ಮುಗಿಸ್ಬೋದು ಫ್ರೆಂಡ್ಸ್ ಈ ಡಿಸೈನು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ತೀವಲ್ಲ, ಆ ರೀತಿ ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮಣಿ ಬೇಕಿದ್ರೆ ನೀವು ಒಂದೊಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಅವರು ಮಣಿ ಬೇಡ ಅಂತ ಕಂಪಲ್ಸರಿ ಹೇಳಿದ್ದಾರೆ. ಸೊ ಕುಚ್ಚಿಗೆ ಒಂದು ರಿಂಗ್ ಬೀಡ್ಸ್ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ರೀತಿ 4 ಚೈನ್ಗಳನ್ನ ಹಾಕಿದ ಮೇಲೆ ಈಗ ಈ 4 ಚೈನು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ ನಾನೀಗ 1 and 2. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 2 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 2 ಚೈನ್ನ ಮಾಡ್ಕೊಂಡ್ಬಿಟ್ಟು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಪಕ್ಕಕ್ಕೇನೆ ನೀಡಲ್ನ ಹಾಕಿ ದಾರನ ತಂದು ಈಗ 2ರಿಂದ 1 ಸರಿ, 2ರಿಂದ 1 ಸರಿ, ಸೊ ಡಬಲ್ ಕ್ರೋಶನ್ನ ಹಾಕ್ತಾ ಇದ್ದೀನಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶನ್ನ ಮಾಡ್ಕೊತಾ ಇದ್ದೀನಿ. 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ, ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಫಸ್ಟು 2 ಚೈನ್ ಹಾಕಿದ್ದೀನಿ, ಆಮೇಲೆ 2 ಟೈಮ್ ಡಬಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ. ಫಸ್ಟಲ್ಲಿ ಮಾತ್ರ ಈ ಥರ ಬರುತ್ತೆ. ಸೊ ನಾನು ನಾರ್ಮಲಾಗಿ ಸೀದಾ ಈ ಥರ ಸ್ಯಾರಿ ಫುಲ್ ಹಾಕಬೇಕಾದ್ರೆ ಇಷ್ಟೊಂದು ಬರೋಲ್ಲ, ಜಸ್ಟ್ 2 ಡಬಲ್ ಕ್ರೋಶನೇ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಇದೇ ರೀತಿಯಾಗಿ ಬರುತ್ತೆ. ಸೊ ಈ ರೀತಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1, 2, 3 and 4. ಸೊ ಈಗ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 4 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸೊ ಫಸ್ಟು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ 4 ಚೈನು ಈ 2 ಡಬಲ್ ಕ್ರೋಶೆ ಏನಿದೆಯಲ್ವಾ, ಮಧ್ಯದಲ್ಲಿ ಕಡೆ ಚೈನ್ ಏನಿದೆ ನೋಡಿ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈಗ ಮೇಲೆ ಹಾಕಿರುವಂಥ ಈ 4 ಚೈನ್ನ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ 1 ಟೈಮ್ ಈ ರೀತಿ ಲಾಕ್ ಹಾಕಿದ ಮೇಲೆ ಇಲ್ಲಿ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈಗ ನೋಡಿ, ನಾನೇನು ನೀಡಲ್ ಮೇಲೆ ದಾರ ಸುತ್ತಕೊಂಡಿಲ್ಲ. ಸೊ ಆಲ್ರೆಡಿ 1 ಟೈಮ್ ನೀಡಲ್ ಮೇಲೆ ದಾರ ಆಗಿ ಇರುತ್ತಲ್ವ, ಈಗ ಹಾಗೆ ಒಂದು ಸರಿ ನೀಡಲ್ನ ಇದರೊಳಗಡೆ ಡಬಲ್ ಕ್ರೋಶೆ ಒಳಗಡೆ ಹಾಕಿಬಿಟ್ಟು ಸೊ ದಾರನ ಎಳ್ಕೊಂಡು ಮತ್ತೆ ಈ ರೀತಿ ಸಿಂಗಲ್ಲಾಗಿ ಈ ರೀತಿ ಸಿಂಗಲ್ ಸ್ಟಿಚ್ಚನ್ನು ಹಾಕ್ಕೊತೀನಿ. ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ಈಗ 1 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ಈ ರೀತಿಯಾಗಿ ನೋಡ್ಕೊಂಬಿಟ್ಟು ನೀಡಲ್ನ ಹಾಕಿಬಿಟ್ಟು ಮತ್ತೆ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ ಸ್ಮಾಲ್ ಪಿಕಾಟ್ ಅಂದರೆ ನೀವು 3 ಚೈನಲ್ಲಿ ಕೂಡ ಹಾಕೋಬೋದು. ಇಲ್ಲಿ ನಾನು 4 ಚೈನ್ ಹಾಕಿ ಪಿಕಾಟನ್ನು ಅದು ಹಾಕ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು, ನೆಕ್ಸ್ಟು ನೀವು 2 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈ ಥರ ಗ್ಯಾಪ್ ಅನ್ನೋದು ಆರಾಮಾಗಿ ನಿಮಗೆ ಕಾಣಿಸುತ್ತೆ. ಹಾಕೋದಕ್ಕೆ ತುಂಬ ಈಸಿಯಾಗಿ ನಿಮಗೆ ಆರಾಮಾಗಿ ಕಾಣಿಸುತ್ತೆ. ಸೊ ಈ ನೋಡಿ, ಮಿಡ್ಲಲ್ಲಿ ಮತ್ತೆ ನೀಡಲ್ನ ಹಾಕಿ ಈ 4 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ 4 ಚೈನ್ ಲಾಕ್ ಹಾಕಿದ ಮೇಲೆ ಹಾಗೆ ಸಿಂಗಲ್ಲಾಗಿ ಕೂಡ 1 ಟೈಮ್ ಈ ರೀತಿಯಾಗಿ ಸಿಂಗಲ್ ಟಿಚ್ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ರೀತಿ ಕ್ರಾಸಲ್ಲಿ ಪಿಕಾಟ್ ಅನ್ನೋದು ಕಾಣಿಸುತ್ತೆ ಈ ಡಿಸೈನ್ಗೆ. ಸೊ ಮತ್ತೆ 1 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದೇ ಪಕ್ಕದಲ್ಲಿ ಎಷ್ಟು ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ,
ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಈ ರೀತಿ 2 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿ ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಲಾಕ್, ಮತ್ತೆ ಒಂದು ಸರಿ ಸಿಂಗಲ್ ಆಗಿ, ಮತ್ತೆ ಒಂದು ಸರಿ ಲಾಕ್, ಮತ್ತೆ 1 ಚೈನ್, ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ, ಅದು ಮತ್ತೆ ಎಲ್ಲಿಗೆ ಬರ್ತಾ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇದು ಬಂದು 2ನೇ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀರಿ. ಸೊ ಈ ರೀತಿ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ರೀತಿ 2 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಚೈನ್ಸನ್ನು ಮಾಡ್ಕೊಳ್ಳೋದು. ಮತ್ತು ಈ ಒಂದು ಚೈನ್ನ ಈ ಒಂದು ಡಬಲ್ ಕ್ರೋಶೆದಲ್ಲಿ ಲಾಕ್, ಮತ್ತು ಸಿಂಗಲ್ ಆಗಿ ಕೂಡ ಒಂದು ಸರಿ ಲಾಕ್. ಸೊ ಈ ರೀತಿಯಾಗಿ ಕ್ರಾಸಲ್ಲಿ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ 1 2 3 4 ಮಾಡ್ಕೊಂಡಿದ್ದೀನಿ. ಸೊ 4 ಹಾಕಿದ ಮೇಲೆ ನೋಡಿ ಈಗ ಡೈರೆಕ್ಟಾಗಿ ಮತ್ತೆ ಪಲ್ಲುಗೆ 1 ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4. ಸೊ 4 ಚೈನ ಹಾಕಿಬಿಟ್ಟು ಈ 4 ಚೈನು ಎಲ್ಲೂ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್, ಆಮೇಲೆ 2 ಚೈನ ಹಾಕ್ಕೊಳ್ಳೋಣ. ಆಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 4 ಚೈನ್, ಮತ್ತು ಮಿಡ್ಲಲ್ಲಿ ಲಾಕ್, ಮತ್ತು ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡ್ತೇನೆ. ಸೊ ಕುಚ್ಚು ಬೇಕು ಅಂದಿದ್ದಕ್ಕೆ ನಾನಿಲ್ಲಿ ಚೈನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಕುಚ್ಚು ಇಲ್ಲದೆ ಹಾಕೋಬೇಕು ಅಂದರೆ ಡೈರೆಕ್ಟಾಗಿ ಸೇಮ್ ಏನು ವರ್ಕ್ ಇದೆಯೋ ಆ ವರ್ಕನ್ನು ಕಂಟಿನ್ಯೂ ಆಗಿ ನೀವು ಮಾಡಿಕೊಂಡು ಕುಚ್ಚು ಇಲ್ಲದೇನೂ ಕೂಡ ಈ ಡಿಸೈನು ಚೆನ್ನಾಗೇ ಕಾಣಿಸುತ್ತೆ. ಸೊ ಕುಚ್ಚು ಬೇಕನ್ನೋರು ಚೈನ ಮಾಡ್ಕೊಳ್ಳಿ, ಕುಚ್ಚು ಬೇಡ ಅನ್ನೋರು ಆರಾಮಾಗಿ ನೀವು ಈ ಥರ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು 3 ಚೈನ ಹಾಕಿ ಪಿಕೌಟ್ ಮಾಡ್ಕೊತ ಹೋಗ್ಬಿಟ್ರೆ ಸೊ ಫೈನಲ್ ಆಗಿ ಕಂಪ್ಲೀಟ್ ಸೀರೆ ಪೂರ್ತಿ ಒಂದು ರೀತಿ ಬಾರ್ಡರ್ ಥರ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ. ಸೊ ಆ ಥರ ಕೂಡ ನೀವು ಹಾಕೋಬೋದು. ಸೊ ಇಲ್ಲಿ 1 ಚೈನ್ ಏನು ಹಾಕಿದೆಯಲ್ಲ ಆ ಒಂದು ಗ್ಯಾಪಲ್ಲಿ ಒಂದು ಸ್ಮಾಲ್ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಮಣಿ ಬೇಕು ಅಂದರೆ, ಸೊ ಮಣಿ ಬೇಡ ನಮಗೆ ಥ್ರೆಡ್ ವರ್ಕೇ ಬೇಕು ಅಂದರೆ ಈ ಥರ ಹಾಕ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮ್ಮ ಐಡಿಯದ ಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಡಿಸೈನ. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೋಡಿ ನಾನು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ, ಈ ಥರ ಕಾಣಿಸುತ್ತೆ. ಇಲ್ಲಿ ಬಂದು ನಾನು ಲಾಕ್ ಮಾಡ್ಕೊಂಡು ಹಾಕಿದೆ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟು ಕುಚ್ಚಿಗೆ ಚೈನ್ನ ಮಾಡ್ಕೊತಾ ಇದ್ದೀನಿ 4 ಚೈನು. ಸೊ ಈ ರೀತಿ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಿದ್ದೀನಲ್ವ. ಸೊ ಅಲ್ಲಿ ಬಂದು ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಇಲ್ಲಿದ್ದ 2 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅದ್ರ ಬದಲು ನೀವು ಈ ರೀತಿಯಾಗಿ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಸೊ 4 ಚೈನ್ ಹಾಕಿ 1 ಟೈಮ್ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇನ್ನೊಂದು ಲಾಕನ್ನು ಹಾಕಿದ ಮೇಲೆ 2 ಚೈನ ಹಾಕ್ಕೊಳ್ಳೋಣ. ಸೊ 2 ಚೈನ ಹಾಕಿ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಸೊ ಈಗ ಮತ್ತೆ ಡೈರೆಕ್ಟಾಗಿ ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನು. ಸೊ 4 ಚೈನ ಹಾಕಿ ಇಲ್ಲಿ ನೋಡಿ ನಾವು ಫಸ್ಟ್ ಲಾಕ್ ಮಾಡಿದ್ದೀವಲ್ವ, ಡಬಲ್ ಲಾಕ್ ಮಾಡಿದ್ದೀವಲ್ವ. ಸೊ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೇಲೆ ಹಾಕಿರುವಂಥ 4 ಚೈನ್ನ ಈ ರೀತಿ 1 ಟೈಮ್ ಲಾಕ್ ಮಾಡಿಕೊಂಡು ಹಾಗೆ ಸಿಂಗಲ್ ಆಗಿ ಕೂಡ 1 ಟೈಮ್ ಈ ರೀತಿ ಲಾಕ್ ಮಾಡಿಕೊಂಡು ಸೊ 1 ಚೈನ್ನ ಹಾಕಿ ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸೇಮ್ ಮತ್ತೆ 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಪಿಕಾಟ್ಸನ್ನು ಹಾಕ್ಕೊಂಡು ನೀವು ಹೋಗ್ಬೋದು. ಸೊ ಆ ಥರ ಕೂಡ ಬೇಕಾದ್ರೆ ಹಾಕ್ಕೊಳ್ಳಿ, ಈ ರೀತಿ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಸೊ ಈ ರೀತಿ ಆದರೆ ಗ್ಯಾಪ್ ಅಂತೂ ಕಾಣಿಸಲ್ಲ. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟ್ ಸೊ ಸ್ಯಾರಿ ಫುಲ್ಲು ಲಾಸ್ಟಲ್ಲಿ ಹಾಕಿ ತೋರಿಸಿ ಅಂತ ಕೇಳ್ತಾ ಇರ್ತೀರ. ಸೊ ಈ ಸೀರೆ ಕೂಡ ನಾನು ಲಾಸ್ಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಲಾಸ್ಟ್ವರೆಗೆ. ಸೊ ಕಂಪ್ಲೀಟಾಗಿ ವರ್ಕ್ ಮುಗಿದಿದೆ. ಸೊ ಲಾಸ್ಟಲ್ಲಿ ಕೂಡ ನೋಡಿ ಕರೆಕ್ಟಾಗಿ ಏನು 4 ಈ ಥರ ಡಿಸೈನ್ ಹಾಕಿದ್ದೀನೋ ಸೊ ಲಾಸ್ಟಲ್ಲಿ ಕೂಡ 4 ಟೈಮ್ ಬಂದು ಕುಚ್ಚಿಗೆ ಅನ್ನೋದು ಚೈನ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಲೆಂತಿನ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಕೆಲವೊಂದು ಸೀರೆಗೆ ಇದೇ ರೀತಿ ಹಾಕ್ಕೊಂಡು ಹೋದರೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಸಿಗಲ್ಲ. ಬಟ್ ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ನಾವು ಹಾಕ್ಕೊಂಡು ಬಂದರೆ ಕರೆಕ್ಟಾಗಿ ನಿಮಗೆ ಚೈನ್ ಕೂಡ ಸಿಗುತ್ತೆ. ಸೊ ಈ ರೀತಿಯಾಗಿ ನೋಡಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 4 ಚೈನ್ನ ಹಾಕ್ಕೊಳ್ಳೋದು. ಸೊ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ ಒಂದು ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಹೋಗಿ ಸೊ ಈ ರೀತಿ ಲಾಕ್ ಮಾಡಿಕೊಂಡು ಸಿಂಗಲ್ ಆಗಿ ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಕೂಡ ಒಂದು ಸರಿ
ಲಾಕ್ ಮಾಡಿ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ 2 ಸರಿ ನಾನು ಲಾಕ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಕೂಡ ನಾನು 2 ಸತಿ ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ 1 ಟೈಮ್ ಈ ಥರ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಸೊ ಮತ್ತೆ ಇನ್ನೊಂದು ಟೈಮ್ ಈ ರೀತಿ ಲಾಕನ್ನು ಮಾಡಿ ಒಂದು 2 ಇಂದ 3 ಚೈನ ಎಕ್ಸ್ಟ್ರಾ ಈ ರೀತಿ ಹಾಕೊಂಡ್ಬಿಟ್ಟು ಸೊ ಕಟ್ ಮಾಡ್ಕೊಳ್ಳೋಣ ಥ್ರೆಡನ್ನು. ಸೊ ಈ ರೀತಿ ದಾರನ ಥ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ನಿಧಾನಕ್ಕೆ ಈ ರೀತಿ ಎಳ್ಕೊಂಡ್ಬಿಟ್ರೆ ಇದೊಂದು ರೀತಿ ನಾಟಾಗಿ ಕುಂತ್ಕೊಳ್ಳುತ್ತೆ. ನಿಮಗೇನು ಬಿಚ್ಚೋಗುತ್ತೆ ಅನ್ನೋ ಒಂದು ಭಯ ಏನು ಇರೋದಿಲ್ಲ. ಸೊ ಇಲ್ಲೇನು ಕುಚ್ಚು ಕಟ್ತೀವಲ್ವ ಇದ್ರ ಒಳಗಡೆ ಈ ದಾರನೂ ಕೂಡ ಸೇರಿ ಕುಚ್ಚನ್ನ ಹಾಕೊಂಡ್ಬಿಟ್ರೆ ಸೊ ಕುಚ್ಚು ಒಳಗಡೆ ಈ ದಾರ ಹೋಗ್ಬಿಡುತ್ತೆ. ನಿಮಗೆ ಮತ್ತೆ ಗಮ್ ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ ಕಂಪ್ಲೀಟಾಗಿ ವರ್ಕ್ ಮುಗಿಸಿದ್ದೀನಿ ಈ ಸೀರೆಗೆ. ನೀವು ನೋಡ್ಬೋದು ಪ್ಲೇಟ್ಸ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಡಿಸೈನು. ಸೊ ಕುಚ್ಚು ಇಲ್ಲದೆ ಕೂಡ ನೀವು ಚೆನ್ನಾಗಿ ಬರುತ್ತೆ. ಒಂದೊಂದು ಬಿಡ್ಸನ್ನ ಹಾಕಿ ಡಿಸೈನ್ ಹಾಕೊಂಡ್ಬಿಟ್ರೆ ಕುಚ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಈ ಡಿಸೈನ್ಗೆ. ಸೊ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಸ್ಯಾರಿ ಫುಲ್ಲು. ಇದಕ್ಕೆ ಕುಚ್ಚನ್ನ ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸ್ಮಾಲ್ ಡಿಸೈನ್ ಆದರೂ ಕೂಡ ತುಂಬ ಕ್ಯೂಟಾಗಿ ಬರುತ್ತೆ. ಸೊ ಡಿಸೈನ್ ಲುಕ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ನೀಟ್ ಫಿನಿಶಿಂಗ್ ಆಗಿ ಬಂದಿದೆ ಈ ಡಿಸೈನು. ಸೊ ಕುಚ್ಚು ಬಂದುಬಿಟ್ಟು ನಾನು ಒಂದೇ ಕಲರಲ್ಲಿ ಹಾಕಿದ್ದೀನಿ. ಸೊ ಕುಚ್ಚಿಗೆ ಈ ರೀತಿ ರಿಂಗ್ ಬೀಡ್ಸನ್ನು ಇಟ್ಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ವರ್ಕ್ ಮಾಡಬೇಕಾದ್ರೆ ಎಲ್ಲಿ ನಾನು ಬೀಡ್ಸ್ ಹಾಕಿಲ್ಲ. ಸೊ ಕುಚ್ಚಿಗೆ ನಾನು ಈ ಥರ ರಿಂಗ್ ಬೀಡ್ಸನ್ನು ಹಾಕಿದ್ದೀನಿ. ಯಾಕಂದರೆ ಗೋಲ್ಡ್ ಹಾಕಿದ್ದೀನಲ್ವ ಸೊ ಅಷ್ಟೊಂದು ಇದು ಓವರಲ್ ಆಗಿ ಒಂದು ರೀತಿ ಗ್ರ್ಯಾಂಡ್ ಲುಕ್ಕು ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಕುಚ್ಚಿಗೆ ಮಾತ್ರ ರಿಂಗ್ ಬೀಡ್ಸನ್ನ ಹಾಕಿದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ರಿಂಗ್ ಬೀಡ್ಸನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲಾಗಿ ಪ್ಲೇನ್ ಕುಚ್ಚು ಕೂಡ ನೀವು ಹಾಕೋಬೋದು ಈ ಡಿಸೈನ್ಗೆ. ಸೊ ಈ ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ರೀತಿ ರಿಂಗ್ ಬೀಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ ಡಿಸೈನ್ ಆದರೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ರಿಂಗ್ ಬೀಡ್ಸ್ ಅನ್ನೋದು ನಾನು ಹಾಕಿದ್ದೀನಿ. ಸೊ ನಿಮಗೆ ಡಬಲ್ ಕಲರ್ಲಿ ಕುಚ್ಚು ಬೇಕೆಂದರೆ ಡಬಲ್ ಕಲರ್ಲಿ ಕೂಡ ನೀವು ಹಾಕೋಬೋದು. ಸೊ ನೋಡ್ಬೋದು ನೀವು ಒಂದೇ ಸಮವಾಗಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಬಂದಿದೆ ಅಂತ. ಹಾಗೆ ತುಂಬ ಬೇಗ ಕೂಡ ಆಗುತ್ತೆ. ಸೊ ಓವರಲ್ ಆಗಿ ಲುಕ್ಕು ಈ ರೀತಿಯಾಗಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 400 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.